ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಇಲ್ಲಿ ಜನ ಎಲ್ಲ ಹಾಳಾಗೋಯ್ತವ್ರೆ. ಈ 5 ಆದ್ರಿಂದ ನರೇಂದ್ರ ಮೋದಿನೇ ಮುಂದಿನ ಪ್ರಧಾನಿ ಮಾಡ್ತಾರೆ, ಗಂಡೀರ್ ಬಿಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, 3 ದಿನ 4 ದಿನ ಅಲ್ಲೇ ಊಟ ಉಣ್ಕೊಂಡು ಮನಗಿರ್ತಾರೆ, ಬರ್ತಾರೆ. ಇಲ್ಲಿ ನಾವು ಕಾಲ್ ಕಿಸ್ಕೊಂಡು ನಾವು ಮನಿಕತ್ತೀವಿ ಒಟ್ಟಿಗೆಟ್ಟಿಲ್ದೇನೆ. ಹಿಂಗೆ ಎಲ್ರಿಗೂ ನಮಸ್ಕಾರ. ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಇವತ್ತು ನಾವು ಸಕ್ಕರೆ ನಗರ ಮಂಡ್ಯದಲ್ಲಿದ್ದೇವೆ. ಎಸ್, ಇನ್ನೇನೋ ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಅಂದ್ರೆ MP ಎಲೆಕ್ಷನ್ ಇನ್ನೇನೋ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಎಸ್, ಬನ್ನಿ, ಇವತ್ತು ನಾವು ಮಂಡ್ಯ ಜಿಲ್ಲೆಯಲ್ಲಿದ್ದೀವಿ. ಮಂಡ್ಯ ಜನರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಾಗಬೇಕಾ ಇಲ್ಲ ರಾಹುಲ್ ಗಾಂಧಿ ಅವರಾಗಬೇಕಾ ಅಂತ ಮಂಡ್ಯದ ಜನತೆ ಏನಂತ ಹೇಳ್ತಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ದೇಶದ ಪ್ರಧಾನಿ ಯಾರಾಗ್ಬೇಕು ಈ ಸಲ, ನರೇಂದ್ರ ಮೋದಿ ರಾಹುಲ್ ಗಾಂಧಿ? ನರೇಂದ್ರ ಮೋದಿ. ಯಾಕೆಂದ್ರೆ ಅವ್ರಿಗೆ ತುಂಬ ಅನುಭವ ಇದೆ. ಅವರಿಂದ ಒಂದು ಸ್ವಲ್ಪ ದೇಶ ಆಳೋ ರೀತಿ ಚೆನ್ನಾಗಿ ಗೊತ್ತಿದೆ. ಆ ದೃಷ್ಟಿಯಿಂದ ಅವರೇ ಆಳ್ಬೇಕೆ ಹೊರ್ತ ಇನ್ನುವೇ ಇವನು ಹೆಂಗೋ ಇನ್ನೂ ಏನು ಇವನು ಗೊತ್ತಾಗಲ್ಲ. ಅದರಿಂದ ಸರ್ ಈ ಸಲ ಮಂಡ್ಯದಲ್ಲಿ ಸರ್ ಯಾವ ಅಲೆ ಜಾಸ್ತಿ ಇದೆ ಸರ್? JDS ಅಲ್ಲೇ ಜಾಸ್ತಿ ಇದೆ. JDS ನಿಮ್ಮ ಪ್ರಕಾರ ಈ ಸಲ ಈಗ ಚಂದ್ರು ಅನ್ನೋರು ಹೊಸ ಉದ್ಯಮಿ ಇಲ್ಲಿ ಬಂದಿರೋನು ಅಂತ ಏನು ಅವ್ರಿಗೆ ಅನುಭವ ಇಲ್ಲ. ಇಲ್ಲಿಗೆ ಏನೇನು ಪ್ಯಾಕೇಜ್ ತರಬೇಕು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಆ ದೃಷ್ಟಿಯಿಂದ ಅವರು ಮಾಜಿ ಮುಖ್ಯಮಂತ್ರಿ, ಅವ್ರ ತಂದೆ ಪ್ರಧಾನಿ, ಅವ್ರ ತಂದೆಯಿಂದ ಚೆನ್ನಾಗೇ ಅನುಭವ ಇರೋದ್ರಿಂದ ಒಳ್ಳೆ ಪ್ಯಾಕೇಜ್ ತಗೊಂಬಂದು ಒಂದು ಸ್ವಲ್ಪ ಈ ಕಾಂಗ್ರೆಸ್ ಸರ್ಕಾರ ಬದಲಾಗಿ ಎಲ್ಲ ಧೂಳಿಪಟಾಗಿ ಮಳೆ ಬೆಳೆ ಏನು ಇಲ್ಲದೆ ಕುಂತವ್ರೆ. 90 ಅಡಿ ನೀರಿದ್ರೂ ಅದು 3 ಟೈಮ್ ನೀರು ಬಿಡ್ಬೋದಾಗಿತ್ತು. ಇವ್ರೇನು ಅಂತಂದರೆ ಯಾಕೆ ಬಿಡಬೇಕು ಇವ್ರಿಗೆ? ತಮಿಳ್ನಾಡು ಬಿಟ್ರೆ ನಾವು ಒಳ್ಳೆಯವರು ಅನ್ಸ್ಕೋಬೋದು ಅನ್ನೋ ಒಂದು ಉದ್ದೇಶಕ್ಕೆ ಈ DK ಶಿವಕುಮಾರು ಅವನ ಪ್ರತಿಷ್ಠೆಯಾಗಿ ಬಿಡಿಸ್ತಾನೆ ಹೋದ. ಇಲ್ಲಿ ಜನ ಎಲ್ಲ ಹಾಳಾಗೋಯ್ತವ್ರೆ. ಈ 5 ಭಾಗ್ಯ ಯೋಜನೆ ಕೊಟ್ರಲ್ಲ, 5 ಭಾಗ್ಯ ಯೋಜನೆಯಲ್ಲಿ ಕಾಲು ಭಾಗ ಮಾತ್ರ ಜನಕ್ಕೆ ಬರ್ತದೆ. ಇನ್ನು ಮುಕ್ಕಾಲು ಭಾಗ ಯಾರಿಗೂ ಗೊತ್ತಾಯಿಲ್ಲ. ಆಯಿತಾ? ಈ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾವ್ರಲ್ಲ, ಹೊಸಿ ಜನಕ್ಕೆ ಕೊಡ್ತಾವ್ರೆ, ಹೊಸಿ ಜನಕ್ಕೆ ಕೊಡೋಲ್ಲ. ಅವ್ರೇನು ಮಾಡ್ತಾರೆ, ಗಂಡೀರ್ ಬಿಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, 3 ದಿನ 4 ದಿನ ಅಲ್ಲೇ ಊಟ ಉಣ್ಕೊಂಡು ಮನಗಿರ್ತಾರೆ, ಬರ್ತಾರೆ. ಇಲ್ಲಿ ನಾವು ಕಾಲು ಕಿಸ್ಕೊಂಡು ನಾವು ಮನಿಕತ್ತೀವಿ ಒಟ್ಟಿಗೆಟ್ಟಿಲ್ದೇನೆ. ಹಿಂಗೆ ಆಗತ್ತೆ ಸರ್ ಪರಿಸ್ಥಿತಿ, ಅಷ್ಟೇ, ಇನ್ನೇನಿಲ್ಲ. ಹಾಂ, ಥ್ಯಾಂಕ್ ಯು ಸರ್. ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ ಸರ್? ಹೇಳಿದ್ರಲ್ಲ ಅವ್ರು ಎಲ್ಲ ಮುಗಿಸ್ತು ಅದೇ ಹೇಳಿದ್ರಲ್ಲ, ಅವ್ರು ಏನು ಹೇಳಿದ್ರು ಅದೇ ಸೇಮ್. ಯಾಕೆಂದ್ರೆ ಹಿರೀಕರು ಒಳ್ಳೆ ರಾಜಕಾರಣಿ, ದೇಶ ಆಳುವಂಥದ್ದು ಏನು ಅಂತ ಅವ್ರಿಗೆ ಗೊತ್ತು, ತುಂಬ ಅನುಭವಿಸ್ತಾರೆ, ಗೊತ್ತಿದೆ ಎಲ್ಲ. ಎಂದೆಂದಿಗೂ ಅವ್ರು ಉಸಿರು ಇರುವವರೆಗೂ ಪ್ರಧಾನಿ ಅವರೇ ಆಗಿರ್ಬೇಕು, ಅವರೇ ಆಗಿರ್ಬೇಕು, ನರೇಂದ್ರ ಮೋದಿ. ಸರ್, ಮಂಡ್ಯದಲ್ಲಿ ಯಾವ ಅಲೆ ಜಾಸ್ತಿ ಇದೆ MP ಎಲೆಕ್ಷನ್? ಕುಮಾರಸ್ವಾಮಿ. ಮೈತ್ರಿ ಆಗಿರೋದ್ರಿಂದ ಅಲೆ ಜಾಸ್ತಿ. ಯಾಕೆಂದ್ರೆ ಇದು ಗೌಡ್ರ ಪಾಳ್ಯ, ಅವ್ರು ಏನಾರ ಗೆಲ್ಲಿಲ್ಲ ಅಂದ್ರೆ ಒಕ್ಕಲಿಗರಿಗೆ ಅವಮಾನ. ಇದು ಅವ್ರು ಗೆಲ್ಲಿಲ್ಲ ಅಂದ್ರೆ ಮಂಡ್ಯದಲ್ಲಿ ಒಕ್ಕರಿಗೆ ಅವಮಾನ ಆ ಥರ ಆಗುತ್ತೆ ಅದು. ಆ ಉದ್ದೇಶ. ಹಲೋ, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರು ಯಾಕೆ ಸರ್? ರಾಷ್ಟ್ರಗಳ ಬಗ್ಗೆ ಸ್ನೇಹಜೀವಿಯಾಗಿದ್ದಾರೆ. ಒಂದು ಕುಸ್ತಿ ಒಂದಿದಿಲ್ಲ, ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಈಗ. ಆದ್ರಿಂದ ನರೇಂದ್ರ ಮೋದಿ ಹಿಂದೆ ಮುಂದೆ ಯಾವತ್ತೂ ಅಷ್ಟೇ ನರೇಂದ್ರ ಮೋದಿ. ಆದ್ರಿಂದ ನರೇಂದ್ರ ಮೋದಿನೇ ಮುಂದಿನ ಪ್ರಧಾನಿ. ಸರ್, ನಮಸ್ಕಾರ. ನಾವು ಸತ್ಯ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ರಾಹುಲ್ ಗಾಂಧಿ. ಯಾಕೆ ಸರ್? ಅವರು ದೇಶ ಕಂಡಿರೋರು. ಅವರ ಅಜ್ಜಿ ಆಗಲಿ, ಅವರ ಅಪ್ಪ ನೆಹರು 17 ವರ್ಷ ದೇಶ ಆಡಿದ್ದಾರೆ, ಇಂದಿರಾ ಗಾಂಧಿ 15 ವರ್ಷ ದೇಶ ಆಡಿದ್ದಾರೆ, ರಾಜೀವ್ ಗಾಂಧಿ 4 ವರ್ಷಕ್ಕೆ ಪ್ರಾಣ ಕೊಟ್ಟವ್ರೆ, ಇಂದಿರಾ ಗಾಂಧಿ ಪ್ರಾಣ ಕೊಟ್ಟವ್ರೆ. ಸ್ವತಂತ್ರಕ್ಕೆ ಓಡಾಟ ಮಾಡಿರೋರು, ನಮಗೆ ಸ್ವತಂತ್ರವಾಗಿ ಹಿಂಗೆ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋರು. ಅದರಿಂದ ಅವ್ರು ಬಂದರೆ ಈ ದೇಶಕ್ಕೆ ಒಳ್ಳೇದಾಯ್ತದೆ. ಜಾತಿ ಇಲ್ಲ, ಭೇದ ಇಲ್ಲ. ಯಾಕೆ BJP ಸರ್ಕಾರ ಇನ್ ಕೇಸ್ ಬಂತು ಅಂತಂದ್ರೆ ಸ್ವತಂತ್ರವಾಗಿ ಮಾತಾಡೋದಕ್ಕಾಗಲ್ಲ? ಇಲ್ಲ, ಅವ್ರು ಏನಂತ ಹೇಳಿದ್ರೆ ಸಾಬರಿಗೆ ತೊಂದರೆ ಕೊಟ್ಟರೆ ಹಿಂದೂಗಳು ಓಟ್ ಬೀಳ್ತವೆ ಅಂತ ಅವ್ರು ಮಾಡೋದು. ಕಾಂಗ್ರೆಸ್ ಹಂಗೆ ಮಾಡೋದಿಲ್ಲ. ಎಲ್ಲರಿಗೂ ಒಂದು ತಾಯಿ ಮಕ್ಳಂಗೆ ತೊಗೊಂಡೋಗ್ತಾರೆ. ಅವ್ರು ಮಸೀದಿ ದೇವಸ್ಥಾನ ತೋರಿಸ್ತಾರೆ, ಗೌಹತ್ಯ ತೋರಿಸ್ತಾರೆ, ತಲಾಕ್ ತೋರಿಸ್ತಾರೆ, ಜಟ್ಕಾ ತೋರಿಸ್ತಾರೆ. ಅವ್ರು ಏನಂತ ಹೇಳಿದ್ರೆ ಸಾಬ್ರು ರೋಡ್ ಬದಲಾಯಿಸ್ತಾರೆ. ಅವ್ರೇನು ಪ್ಲಾನ್ ಅಂತ ಹೇಳಿದ್ರೆ ಸಾಬ್ರು ಓಟ್ ಹಿಂಗೂ ಕೊಡೋದಿಲ್ಲ, ಹಂಗೂ ಕೊಡೋದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಸಾಬ್ರಿಗೆ ಟೆನ್ಷನ್ ಕೊಟ್ಟರೆ ಇಂಥವ್ರೆಲ್ಲ ಕೊಡ್ತಾರೆ, ಸಾಬ್ರಿಗೆಲ್ಲ ಸಾಯಿಸ್ಬಿಡ್ತಾರೆ, ಓಟ್ ಕೊಡೋ ಅಂತ ಕೊಟ್ಬಿಡ್ತಾರಲ್ಲ ಸೇರಿ ಹಿಂದೂಗಳು. ಅದರಿಂದ ಕಾಂಗ್ರೆಸ್ ಸರ್ಕಾರದಿಂದ ಫ್ರೀ ಬಿಟ್ಟಿರೋದು ಎಲ್ಲ ತುಂಬಾ ಯೂಸ್ ಆಗ್ತಿದೆ ಅಂತ ಭಾಳ ಯೂಸೇನು, ಭಾಳ ಬದುಕ್ಬಿಟ್ಟವ್ರೆ. ಗಂಡ 2,000 ಕೇಳಬೇಕಾದ್ರೆ ಮದುವೆಯಾಗಿ 10 ವರ್ಷ ಆದರೂ 2,000 ಕೊಟ್ಟಿರಲಿಲ್ಲ. ಮದುವೆಯಾಗಿ 20 ವರ್ಷ ಆದರೂ ಗಂಡ ಹೆಂಡತಿ ಮಕ್ಕಳು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಕರೆಂಟ್ ಬಿಲ್ ಕಟ್ ಆಗದೆ, ಕರೆಂಟ್ ಬಿಲ್ ಆಗದೆ, ಫ್ಯಾನ್ ಇಲ್ಲದೆ ಸತ್ತೈತಾಯಿದ್ರು ಜನ.
ಇವತ್ತು ಫ್ಯಾನ್ ಸಿಕ್ತು, ಕರೆಂಟ್ ಸಿಕ್ತು, ದೇವಸ್ಥಾನಕ್ಕೆ ಹೋಯ್ತಾವ್ರೆ. 2,000 ರೂಪಾಯಿ ಮಾಡಿಕೊಂಡು ಮೊಬೈಲ್ ತೊಗೋತಾವ್ರೆ, 2,000ದಲ್ಲಿ ಗ್ಯಾಸ್ ತೊಗೋತಾವ್ರೆ, ಫೋನ್ ತೊಗೋತಾರೆ, ಮೊಬೈಲ್ ತೊಗೋತಾವ್ರೆ. ಭಾಳ ಅನುಕೂಲ ಅಂದರೆ ಅದು ಎಷ್ಟು ಹೇಳಿದ್ರು ಕಡಿಮೆ. ನಮಸ್ಕಾರ ಸರ್. ನಮಸ್ತೆ ಸರ್, ಸರ್. ನಿಮ್ಮ ಹೆಸರು ಸರ್? ಯೋಗರಾಜು. ಸರ್, ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ, ರಾಹುಲ್ ಗಾಂಧಿ? ನರೇಂದ್ರ ಮೋದಿ ಅವರು ಯಾಕೆ ಸರ್? ಅವರು ಎಲ್ಲ ಅಭಿವೃದ್ಧಿ ಮಾಡವ್ರೆ, ಇನ್ನೂ ದೇಶ ಇಂಪ್ರೂವ್ ಮಾಡ್ತಾರೆ, ನುಡಿದಂತೆ ನಡೀತಾವ್ರೆ. ಟೈಮ್ ಬೇಕು ಅದಕ್ಕೆ ಇನ್ನೂ 5 ವರ್ಷ ಕೊಡಬೇಕು ಅವ್ರಿಗೆ. ಟೈಮ್ ಸಾಕಾಲಿಲ್ಲ 10 ವರ್ಷ. ಕಾಂಗ್ರೆಸ್ನವ್ರು 50 ವರ್ಷ ಆಳವ್ರೆ, ಅವ್ರೇನೂ ಮಾಡಿಲ್ಲ. ಇವ್ರು ಇರೋದ್ರಲ್ಲಿ ಎಲ್ಲ ಮಾಡವ್ರೆ. ಇನ್ನೂ ದೇಶ ಇಂಪ್ರೂವ್ ಆಗುತ್ತೆ. ಮಿಲ್ಟ್ರಿ ಇಂಪ್ರೂವ್ ಮಾಡವ್ರೆ, ಎಲ್ಲ ಭಯ ಪಡೋಂಗೆ ಮಾಡವ್ರೆ. ಅದರಿಂದ ಮೋದಿ ಬೇಕು. ಓಕೆ, ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಈ ಸಲ MP ಎಲೆಕ್ಷನ್ ಅಲ್ಲಿ ಯಾರ ಅಲೆ ಜಾಸ್ತಿ ಇದೆ? ಕುಮಾರಸ್ವಾಮಿ ಅವರಲ್ಲೇ ಜಾಸ್ತಿ. ಕುಮಾರಸ್ವಾಮಿ ಅವರ ಅಲೆ ಜಾಸ್ತಿ ಇದೆ. ಇನ್ ಕೇಸ್ ಏನಾದ್ರು ಸುಮಲತಾ ಅವರು ಆಪೋಸಿಟ್ ಆಗಿ ನಿಂತಿದ್ರೆ, ಕುಮಾರಸ್ವಾಮಿ ಸುಮಲತಾ ಎರಡರಲ್ಲಿ ಯಾರು ಗೆಲ್ಬೋದಿತ್ತು? ಕುಮಾರಸ್ವಾಮಿನೇ ಸರ್. ಕುಮಾರಸ್ವಾಮಿ ಕುಮಾರಸ್ವಾಮಿ ಇನ್ನೇನು ಈಗ ನಿಂತರು ಅವರು ಏನೂ ಬರಲ್ಲ. ಕುಮಾರಸ್ವಾಮಿನೇ ಸ್ವಂತ ಪಕ್ಷದಲ್ಲೂ ಗೆಲ್ತಾರೆ ಕುಮಾರಸ್ವಾಮಿ ಅವರು. ಅಭಿವೃದ್ಧಿ ಮಾಡವ್ರೆ, ಬಡವ್ರ ಸಾಲ ಮನ್ನಾ ಮಾಡವ್ರೆ, ಸರಾಯಿ ನಿಷೇಧ ಮಾಡವ್ರೆ. ಎಷ್ಟೋ ಜನ ಮನೆಗಳು ಹೆಂಗಸರು ಎಲ್ಲ ಹಾಳಾಗಿ ಹೋಗೋರು. ಲಾಟ್ರಿ ಎಲ್ಲ ಒಂದಂಕಿ ನಿಲ್ಸವ್ರೆ, ಲಾಟ್ರಿ ನಿಲ್ಸವ್ರೆ, ಸರಾಯಿ ನಿಲ್ಸವ್ರೆ. ರೈತರಿಗೆ ಸಾಲ ಮನ್ನಾ ಮಾಡವ್ರೆ. ಹಂಗಾಗಿ ಎಲ್ಲ ಸರಿ. ಇದು ಸಿದ್ದರಾಮಯ್ಯನವರು ನಮ್ಮ ಜೋಬಲ್ಲಿ ತಿದ್ಕೋತಾರೆ. ಸಂಜೆಗೆ ಹೋಗಿ 500 ರೂಪಾಯಿ ಕುಡಿತೀನಿ, ಅಲ್ಲೇ 2 ರೂಪಾಯಿದು ಕೊಡ್ತಾರೆ. ನಮ್ಮ ಮನೆ ಹಾಳು ಕರಿಯೋರು ಇಲ್ಲ, ಹಸಿಗೆ ಹುಲ್ಲು ಹಾಕೊಳ್ಳಿಲ್ಲ, ಹೊಂಟಾಯ್ತವ್ರು ನಮ್ಮ ಹೆಂಗಸರು. ಬರಲ್ಲ, ದಿನ ಜಗಳ. ಸಂಜೆಗೆ ಬರ್ತಾಳೆ 8 ಗಂಟೆ ಮೇಲೆ. ಏನು ಮಾಡಲಿ, ಇಟ್ಟಿಲ್ಲ ನಮಗೆ. ಹೇಳಿ ಸರ್. ಈಗ ಕುಮಾರಸ್ವಾಮಿ ಅವ್ರು ಯಾಕೆ ಗೆಲ್ಲಬೇಕು ಅಂದರೆ, ಅವರಪ್ಪ ಪ್ರಧಾನಿಯಾಗಿ 17 ತಿಂಗಳು ರಾಜಭಾರ ಮಾಡಿದಾಗ ಬೇಕಾದಷ್ಟು ಕಥೆಯನ್ನು ಅನುಕೂಲ ಮಾಡವ್ರೆ. ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ 2 ಗೌರ್ಮೆಂಟ್ನವರು ಮಿಂಗಲ್ ಆಗಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ರೈತರಿಗೆ ಅನೇಕವಾದ ಇದನ್ನು ತಂದು ಒಳ್ಳೇದು ಮಾಡವ್ರೆ, ಸಾಲ ಮನ್ನಾ ಮಾಡವ್ರೆ. ಅದರಿಂದ ಕುಮಾರಸ್ವಾಮಿಯವರು ನಮಗೆ ಬೇಕು ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಸರ್. ಇಷ್ಟೇ ನಮ್ದು. ಸಕ್ಕರೆ ನಗರ ಮಂಡ್ಯ ಜನರು ಹೇಳಿರುವಂತಹ ಮಾತುಗಳಿವು. ಎಸ್, ನಿಮಗೆ ನಿಮ್ಮ ಪ್ರಕಾರ ನಮ್ಮ ದೇಶದ ಪ್ರಧಾನಿ ಯಾರಾಗಬೇಕು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಮಂಜೇಶ್, ಲಾಗಿನ್ ನ್ಯೂಸ್.